ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೇನೆ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸುತ್ತಾ ಈ ಒಂದು ಬ್ಲಾಗ್ ಮತ್ತೆ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ವೀಳ್ಯದೆಲೆ ಬಳ್ಳಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಹಾಗೆಯೇ ವೀಳ್ಯದೆಲೆ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದೇನೆ. ವೀಳ್ಯದೆಲೆ ಬಳ್ಳಿಯನ್ನು ಯಾವ ಥರ ನೆಡಬೇಕು, ಯಾವ ಥರ ಬೆಳೆಸಬೇಕು ಅಂತ ಹೇಳಿ ವಿಡಿಯೋವನ್ನು ನೀವು ನೋಡಿ. ಭಾರತೀಯ ಸಂಸ್ಕೃತಿ ಮತ್ತು ಆಯುರ್ವೇದದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಿರುವ ಒಂದು ಸಾಂಪ್ರದಾಯಿಕ ಎಲೆಯಾಗಿದೆ ಈ ಒಂದು ವೀಳ್ಯದೆಲೆ. ಪೂಜೆ, ಮದುವೆ ಹಾಗೂ ಶುಭ ಸಮಾರಂಭಗಳಲ್ಲಿ ದೇವರಿಗೆ ಮತ್ತು ಅತಿಥಿಗಳಿಗೆ ತಾಂಬೂಲ ನೀಡಲು ಇದನ್ನು ಕಡ್ಡಾಯವಾಗಿ ಬಳಸಲಾಗುತ್ತದೆ. ಔಷಧೀಯ ಗುಣಗಳ ಗಣಿಯಾಗಿರುವ ವೀಳ್ಯದೆಲೆಯು ಜೀರ್ಣಕ್ರಿಯೆಯನ್ನು ಸುಧಾರಿಸಲು, ಬಾಯಿಯ ದುರ್ವಾಸನೆ ಹೋಗಲಾಡಿಸಲು ಹಾಗೂ ಶೀತ, ಕಫ ಮತ್ತು ಗಂಟಲು ನೋವನ್ನು ನಿವಾರಿಸಲು ಅತ್ಯಂತ ಸಹಕಾರಿಯಾಗಿದೆ. ಹಾಗಿದ್ದರೆ ಈ ವೀಳ್ಯದೆಲೆ ಬಳ್ಳಿಯನ್ನು ಯಾವ ಪ್ರಕಾರ ನಾವು ನೆಡಬಹುದು ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ 1 ಅಥವಾ 1.5 ಫೀಟ್ನಷ್ಟು ವೀಳ್ಯದೆಲೆ ಬಳ್ಳಿಯನ್ನು ತೆಗೆದುಕೊಳ್ಳಬೇಕು. ನಂತರ ತಯಾರಿಸಿದ ಮಣ್ಣಿನ ಮಧ್ಯದಲ್ಲಿ ಸಣ್ಣ ಸಣ್ಣ ಗುಂಡಿಗಳನ್ನು ಮಾಡಿ ಆ ಒಂದು ಬಳ್ಳಿಯನ್ನು ಇಟ್ಟು ನೆಡಬೇಕು. ನೆಡುವ ವಿಧಾನವನ್ನು ನೆನಪಿಸುತ್ತಾ ತಮಗೆ ಬೇಕಾದ ಜಾಗದಲ್ಲಿ ಈ ಒಂದು ಬಳ್ಳಿಯನ್ನು ನೆಡುತ್ತಾ ಹೋಗಬೇಕು. ಆದರೆ ನೆನಪಿಡಿ, ಕನಿಷ್ಠ 1 ಗಿಣ್ಣು ಮಣ್ಣಿನ ಒಳಗಿರುವಂತೆ ನೆಡಬೇಕು. ಏಕೆಂದರೆ ಗಿಣ್ಣುಗಳಿಂದಲೇ ಬೇರುಗಳು ಚಿಗುರುತ್ತವೆ. ಬಳ್ಳಿಯನ್ನು ನೆಟ್ಟ ನಂತರ ಆ ಬಳ್ಳಿಗೆ ಆಸರೆಯಾಗುವಂತೆ ಒಂದು ಕೋಲನ್ನಿಟ್ಟು ಆ ಬಳ್ಳಿಯನ್ನು ಆ ಕೋಲಿಗೆ ಕಟ್ಟಬೇಕು. ವೀಳ್ಯದೆಲೆಗೆ ನೇರವಾದ ತೀಕ್ಷ್ಣ ಸೂರ್ಯನ ಬೆಳಕು ಇಷ್ಟವಾಗುವುದಿಲ್ಲ. ಆದ್ದರಿಂದ ಮೃದುವಾದ ಬೆಳಗಿನ ಬಿಸಿಲು ಬೀಳುವ ಜಾಗದಲ್ಲಿ ನೆಡಬೇಕು. ಇಲ್ಲದಿದ್ದರೆ ಕೆಲವೊಂದು ಸೊಪ್ಪುಗಳಿಂದ ಅದನ್ನು ಮುಚ್ಚಬೇಕು. ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ವೀಳ್ಯದೆಲೆ ಬಳ್ಳಿಯನ್ನು ನೆಟ್ಟು ಸೂರ್ಯನ ಕಿರಣಗಳಿಂದ ರಕ್ಷಿಸಲು ಸೊಪ್ಪುಗಳಿಂದ ಮುಚ್ಚಲಾಗಿದೆ. ನೆಟ್ಟ 1 ತಿಂಗಳ ನಂತರ ಏನು ಮಾಡಬೇಕೆಂದು ಇಲ್ಲಿ ತಿಳಿಸಿಕೊಡ್ತಾರೆ ಬನ್ನಿ. ಮೊದಲಿಗೆ ಒಂದು ಎತ್ತರವಾದ ಕಂಬವನ್ನು ತೆಗೆದುಕೊಂಡು ನೆಲದಲ್ಲಿ ಹೂತು ನೆಡಬೇಕು. ನಂತರ ಯಾವ ಕೋಲಿಗೆ ಬಳ್ಳಿಯನ್ನು ಕಟ್ಟಿದ್ದೀರಾ ಆ ಕೋಲನ್ನು ಆಸರೆಯಾಗಿ ಆ ಕಂಬಕ್ಕೆ ಕಟ್ಟಬೇಕು. ಈ ಥರ ಕಂಬಕ್ಕೆ ಕಟ್ಟಿದ ನಂತರ ಪ್ರತಿ 2 ತಿಂಗಳಿಗೊಮ್ಮೆ ವರ್ಮಿ ಕಂಪೋಸ್ಟ್ ಅಥವಾ ಹಟ್ಟಿ ಗೊಬ್ಬರವನ್ನು ಹಾಕಿ. ನೋಡಿದ್ರಲ್ಲ ವೀಕ್ಷಕರೇ, ವೀಳ್ಯದೆಲೆ ಗಿಡವನ್ನು ಯಾವ ಥರ ಬೆಳೆಸ್ಬೋದು, ಯಾವ ಥರ ನೆಡ್ಬೋದು ಅಂತ ಹೇಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಬಾಯ್.